ಇವತ್ತು ಸೌತಡ್ಕ ಗಣಪತಿ ದೇವಸ್ಥಾನ ಕಲ್ಲಿಗೂ ದೇವ್ರ ಅದಾವ ಮತ್ತು ಹಾಂ ನೋಡ ನಾ ಈಗ ನೋಡಿದೆ ಮತ್ತೆ ಸೂತಾತ ಇಬ್ಬರಿಗೆ ಹಲ್ವಾ ಕಂಟ್ರೋಲ್ ಆಗ ರಸೀಟಿ ಇಟ್ಕೊಂಡು ಬರ್ಬೇಕಂತ ತಿನ್ನತಿ ನಾನು ಬಿಟ್ಟ ಚುಟ್ಟಣ್ಣ ಬಿಡ 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 ತೊಂಬರಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು 10 ಗಂಟೆ ಆಯಿತು. ಬೆಳಗ್ಗೆ ಬ್ಲ್ಯಾಕ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ಈಗ ಧರ್ಮಸ್ಥಳಕ್ಕೆ ಬಂದಿದ್ವಲ್ಲ, ರೀಚ್ ಆಗಿ ಈಗ ದರ್ಶನಕ್ಕೆ ಕೊಡ್ತೀವಿ. ದರ್ಶನ ಆಗಿರೋದು ಬೆಳಗ್ಗೆ ಮುಗಿದಿದೆ ಅಂತ ಈಗ ಸ್ಟಾರ್ಟ್ ಆಗೋದು. ಮತ್ತು 2 ಗಂಟೆ ಮಧ್ಯಾಹ್ನ 2 ಗಂಟೆ ಅಂತ ದರ್ಶನ. ಕ್ಯೂ ಭಾಳ ಐತಿ. ಅದು ಲೈನ್ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಕುಂತು ಬೋರ್ ಆಗೈತೆ ಅಂತ ಮಾಡ್ಕೊಂಡ್ಬಿಟ್ಟಾರ. ಈಗ 2 ಗಂಟೆ ಐತಿ ದರ್ಶನ ಇರೋದು. ಈಗ ಟೈಮ್ ಬಂದು 11 ಸೌತಡ್ಕ ಗಣಪತಿ ಇದೆ ಅಂತ ಗೊತ್ತಿರಲಿಲ್ಲ. ಕೆಲವೊಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ಯೂಟ್ಯೂಬಲ್ಲಿ ಬಂದಿತ್ತು. ಆವಾಗ ಇದು ಯಾವುದು ಟೆಂಪಲ್ಲು, ಇದಕ್ಕೆ ಗೋಡೆನೇ ಇಲ್ಲಲ್ಲ ಅಂತ ನೋಡಿದಾಗ ಅಲ್ಲಿ ಹೇಳಿರೋ ಪ್ರಕಾರ ಇದಕ್ಕೆ ಗೋಡೆ ಇರೋದಿಲ್ಲ, ಗಣಪತಿನೇ ಉದ್ಭವ ಆಗಿದ್ದಿದ್ದು. ಹಾಗಾಗಿ ಇದಕ್ಕೆ ಗೋಡೆ ಇರೋದಿಲ್ಲ, ಇದಕ್ಕೆ ಬೇಡ್ಕೊಂಡು ಗಂಟೆ ಕಟ್ತಾರೆ ಎಲ್ಲರೂ ಅಂತ. ಹಾಗಾಗಿ ಇದನ್ನೆಲ್ಲರೂ ನೋಡಲೇಬೇಕು ಅಂತಾನೆ ತಿಳ್ಕೊಂಡು ಎಲ್ಲರೂ ಸೇರಿ ಸೌತಡ್ಕ ಗಣಪತಿಗೆ ಹೋಗಿ ದರ್ಶನ ಕೂಡ ಮಾಡಿವಿ. ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿಲ್ರಿ, ಎಲ್ಲಿ ಕಟ್ಟಿರೋ ಗಂಟೆ, ಪ್ರತಿಯೊಂದು ಗಂಟೆನೂ ಭಕ್ತರು ಬೇಡ್ಕೊಂಡು ಕಟ್ಟಿರೋದಂತೆ. ತುಂಬ ಶಕ್ತಿಶಾಲಿ ಇರುವಂಥ ಗಣಪತಿ ಟೆಂಪಲ್ ಅಂತಾನೆ ಹೇಳಿದ್ವಿ. ಸೇವಾ ಕಂಟ್ರೋಲ್ ಆಗ ರಸೀಟಿ ಇಟ್ಕೊಂಡು ಬರ್ಬೇಕಂತ. ಆಮೇಲೆ ಪ್ರಸಾದ ಕೊಡ್ತಾರಂತೆ. ಈಗ ನೋಡ ತಗೊಂಡು ಆಂಟಿ ಏನು ತೊಗೊಂಡಿ? ಇಲ್ಲಿ ಪ್ರಸಾದ ಇರೋದು ಲಾಡು, ಹಾಗೆ ಕಜ್ಜಾಯ ಮತ್ತು ಅವಲಕ್ಕಿ ಕೂಡ ಇತ್ತು. ಹುಡ್ಕಾತೀರಿ? ಹೌದಾ? ಎಷ್ಟಂತಂಟಿ? ಒಂದಕ್ಕೆ 50 ರೂಪೀಸ್. ಐನೂರು ಚೇಂಜ್ ಇದೆಯಪ್ಪ. ಎಲ್ಲ ಕೊಡು. 50 ಎಲ್ಲ ಗೊತ್ತಿದ್ದೀವಿ. ಇದು ಕೇಳ್ತಿದ್ದೆ.
ತಗೊಳ್ಬ ನೀನು ಅಂತ ಹುಡುಗಿಗೆ ಬರ್ತೈತಿ ಹುಡುಗರು ತಿಂತಾವ್ ನೀನು ಯಾರಿಗೆ ಗೊತ್ತು ಹೆಂಗೈತಿ ಸ್ವೀಟ್ ಐತಿ ಹಾಂ ನೋಡಲ್ಲ ಅತ್ತಿ ಏನು ತೊಗೊಳತ್ತಾರ ಅಂದ್ರೆ ಕಲ್ಲಂಗಡಿ ತಿನ್ರಿ ಇಲ್ಲೇ ವಾವ್ ವಾಟರ್ ಮಿಲನ್ ಹೋಗ ನಿಮ್ಮ ಮಮ್ಮಿ ಕರೆಯತ್ತಾರಿಲ್ಲೋ ಮಮ್ಮಿ ಹೋಗ್ಬೇ ಒಂದು ನೀನು ತಿನ್ನತಿ ನಾನು ಬಿಟ್ಟ ಬೇಡ 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 ಅವೇನಂದ ಗೊತ್ತನ ಚುಟ್ಟಣ್ಣ ಬಿಡ 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 ಅಣ್ಣ ನೀನು ಶಾಕ್ ಆಗಿ ನಾನು ಶಾಕ್ ರಾಜಕೀಯದಾಗ ಅಂದ್ರೆ ಇವರೇ ಇರ್ಬೇಕು ನೋಡಿ ಅವ್ರ ಮನ್ಯಾಗ ಎಲ್ಲೋ ಹೊನ್ನೆಗೆ ಹೋಗ್ತೀವಿ ಸೌತಡ್ಕದಿಂದ ಸುಬ್ರಹ್ಮಣ್ಯಕ್ಕೆ ಬಂದೀವಿ ದರ್ಪಣ ನದಿ ಅಂತ ನೋಡಂಬ ಒಂದೊಂದು ಕಲ್ಲಿಗೂ ದೇವ್ರ ಅದಾವ ಮತ್ತು ಹಾಂ ನೋಡ ನಾ ಈಗ ನೋಡಿದೆ ನಾಟ್ಯ ಎಲ್ಲದು ಸುಮ್ಮನೆ ಹಾಂ ಉಗ್ಗು ಇನ್ನೊಂದು ಚೂರು ವೆಜ್ ಬರ್ರಿ ಅಷ್ಟು ಮಂದಿ ಬೋರ್ಡ್ ನೋಡಿ ಬರೋರಾದ್ರೆ ಅಷ್ಟೇ ಬರ್ತಾರಲ್ಲ ಹಂಗೆ ಗೊತ್ತಾಗಲ್ಲ ಸುಮ್ಮನೆ ಬೋರ್ಡ್ ಇಲ್ಲ ಇದನ್ನು ನೋಡು ತೇರು ಇಲ್ಲಿ ಐತಲ್ಲ ಬೆಳಿಗ್ಗೆ ಇದು ಇದು ವರ್ಷ ವರ್ಷ ಪೂಜೆ ಮಾಡ್ತಾರಲ್ಲ ಆಗ ಇದು ತೇರು ಬೆಳ್ಳಿ ತೇರು ಇದೆ ಇದು ನಾಗಪ್ಪನ ನೋಡಿ ನಾಗಪ್ಪದ ಸುತ್ತಾತ ಬರೀ ಕಾಲು ಸಾಕು ಕಾಲು ಸಾಕು ಹಾಂ ಮತ್ತು ದೊಡ್ಡವ್ರಿಗೆ ಏನಾಗುತ್ತೆ ನೋಡಿ ಇಲ್ಲೇ ಒಂದು 8 ಲೈನ್ ಮತ್ತು ಕೆಳಗೆ ಒಂದು 12 ಸುಬ್ರಹ್ಮಣ್ಯದಿಂದ ಈಗ ಮುರುಡೇಶ್ವರಕ್ಕೆ ಬಂದಿದ್ವಿ ಬೆಳಗ್ಗೆ ಎಲ್ಲ ಟಿಫನ್ ಇದೆಲ್ಲ ಮುಗಿಸ್ಕೊಂಡು ಈಗ ಬೀಚ್ ಕಡೆ ಹೊಂಟೀವಿ ಅಲ್ಲೇ ನೇತ್ರಾವತಿ ನದಿಯಾಗ ಇಳಿಬೇಕು ಸೌಮ್ಯ ಹಾಯ್ ಇಲ್ಲ ತಡಿ ಝೂಮ್ ಮಾಡೋದು ಎತ್ತಾಗಿತ್ತದು ಬುದ್ಧಿಗೆ ಹೋಗೇ ಬಿಡ್ತಾವ ಹೋಕಾವು ಇಲ್ಲ ತೊಂದ್ರಿ ಓಟದು ಅಲ್ಲಿ ಮುಂದೆ ಹೋಗೋಣ ಏ ಮುಂದೆ ಹೋಗ್ಲೇ ಓಡ್ತಾವ ತಡಿ ಅಲ್ಲೇ ತಡಿ ಈಗ ಹೊರಗೆ ಬಂದಿರ್ತಾವು ಇಲ್ಲಿ ಹಾಂ ಹಾಂ ಕಾಣಕತ್ ನೋಡಿ ಕ್ಲಿಯರ್ ಆಗಿ ಹೌದು ಅಲ್ಲೈತ್ ನೋಡಿ ಸಮಯ ಸಮಯ ಆಯ್ತು ನೋಡು ಮಾರ್ಕ್ ಮಾಡಕ್ ಬರ್ತದೆ ಬಿಡು ಆಮೇಲೆ
ಎಲ್ಲದಾರ ಇವರು ಇಷ್ಟು ಮಂದಿಯಾಗ ನಮ್ಮವ್ರು ಹಾಂ ಇಲ್ಲದಾರ ಕುಂತಾರನ ಇಲ್ಲೇ ಅದಾರ ತಾನು ಹಳೆ ಆಡ್ತೈತಿ ಇದು ಫೋನ್ ಕ್ಯಾಮ್ರಾ ಮಮ್ಮಿ ಹುಡ್ಕೊಂಡ ಇಂಚೆ ಒಂದಿರ್ತದೆ ಸಡಕ್ಕ ಹಾಂ ಖುಷಿ ಹಿಡ್ಕೊಂಡ ಬಾಜುನ ಅದಾರ ನೋಡಿ ಇಬ್ರು ಹತ್ತಿನೂ ಅಲ್ಲೇ ಅದ ಹುಡುಗರು ಅಲ್ಲೇ ಅದ ನೋಡಲ್ಲಿ ಹೆಂಗೆ ಬರತ್ತವು ಹಾಂ ಇಲ್ಲೇ ಅದ ನೋಡ ಸೌರಭ್ ಇನ್ನೂ ಹಿಂದೆ ತಾನೆ ಹೆಚ್ಚು ಮುಂದದಾನ ಸೌರಭ್ ಶ್ರೇಯು ಹೆಚ್ಚು ಸ್ವಲ್ಪ ಮುಂದದಾರ ಅವ್ರ ಹಿಂದೆ ಇವ್ರು ದೊಡ್ಡವ್ರು ಅದಾರ ಇವ್ರು ಎಲ್ಲಿ ಕರ್ಕೊಂಡಿದ್ದಾರೆ ಇಲ್ಲಿ ಕಾಣ ಎಂತ ಬಾ ಪಟ್ನ ಮತ್ತೆ ಹಾಕಕ್ಕೆ ಹೋಗೋಣ ಬೇರೆ ಗೊತ್ತಾಗುತ್ತಾ ಮತ್ತು ಈಗ ಕ್ಯಾಮೆಲ್ ಮತ್ತು ಹಾರ್ಸ್ ಎರಡು ಅದ ನೋಡಿ ಮೊದ್ಲು ಕ್ಯಾಮೆಲ್ ಒಂದೇ ಬರ್ತಿದ್ವು ಈಗ ಕ್ಯಾಮೆಲ್ ಹಾರ್ಸ್ ಎರಡು ಬರ್ತಾವೆ ಎಲ್ಲ ಕಡೆನೂ ಅದ್ರ ಮ್ಯಾಗ ಹೋಗಿ ಹಿಂಗ ಹೋಗಂಗ ಎಲ್ಲಿ ಹೋದ್ರಿ ಇವರು ನಮ್ಮೂರು ಅಲ್ಲ ನೋಡೋರಿಗೆ ಎಷ್ಟು ಚಂದ ಅನ್ಸುತ್ತೆ ನೋಡವು ನೀರಾಗಿದ್ರ ಚಲೋ ಕಡೆ ಹಾಕಿದ್ರು ಚಲೋ ಇಲ್ಲ ಇಷ್ಟೋ ಮಕ್ಳಿಡ್ರಲ್ಲೇ ಕಾಲು ಒಂದು ಹೆಜ್ಜೆ ಬರ್ರಿ ಅಯ್ಯ ಅಮ್ಮ ಬಲ್ತಡಿ ಮೀನು ಕಾಕುಳಿ ತಿನ್ನೋ ಟೇಸ್ಟ್ ಹೆಂಗೈತಿ ಊಟ ಹುಳಿ ಹುಳಿ ಐತೆ ಹುಳಿ ಹುಳಿ ಐತಿ ಹೆಂಗೈತಿ ಇಬ್ರು ಐತಿಲ್ಲ ಅದು
ಇವನ್ನ ಎಲ್ಲಿ ಇಡ್ತೀರಿ? ಇದು ಅದ್ರಲ್ಲಿ ಬೇಕಾಯ್ ಅದು ಬೇಕಾಯ್ ಕೇಳ್ಬೇಕಾರ ಇವಂದೆ ಹಾಂ ಹೌದು ಅದು ವಾಸನೆ ಬೇಕಾರೆ ನೋಡು ನೋಡು ಅವರಷ್ಟು ತಿಂತಾರೆ. ಮನುಷ್ಯ ಸ್ವಲ್ಪ ಪುಳಿ ಹಾಕಿ. ನಾವಲ್ಲೇನ ಹಂಗ ಅಲ್ಲಿ ಕೆಳಗಿದ್ದವ್ರಿಗೆ ಕೊಟ್ಟಾರ ನೋಡು. ನಾವಲ್ಲ ಈ ಸಿರ್ತಾಪಟ್ರೆ ಸೂಪರ್. ಇನ್ನೊಂದು ಏನ ದಾಂಡಲಾಗ ಗಿಡದಾಗ ಹರಿಯಾಕ ಹೋದ್ವಿ ಅಣ್ಣ ಒಂದೇ ಒಂದು ಹೆಚ್ಚು ಅಷ್ಟ ಹಂಗ ಅಂದಂದ ತಿಂತಾರ ನೋಡಿ ಇವ್ರು. ನಾವು ಅವ್ರ ಇವನೇನ್ ತೊಳ್ದಿರಂಗಿಲ್ಲ. ಅಲ್ಲ ಅಲ್ಲ ಮಾವಿನ ಹಣ್ಣ ಅದಕ್ಕೆ ಹಾಕ್ತೀನಿ ಹಣ್ಣ ಏನೋ ಅಂದ್ರು ಅವ್ರ ಮಾವಿನ ಹಣ್ಣಿಗೆ ಆಗಿಲ್ಲ ಏನು ಹೊಡಿಬಾರ್ದ ನೀವು ಬಾಲೆಪ್ಪ ಇರ್ತಾವೆ ಏ ನೀ ಬಾಯ್ತಾವೆ ಬರ್ರಿ ಅಂಟಿ ಈ ಕಡೆ ಬರ್ರಿ ತಾನೇ ಟ್ರಿಪ್ಪಿಂದ ಬಂದ್ವಿ. ಎಲ್ಲ ಟ್ರಿಪ್ ಕೂಡ ಚೆನ್ನಾಗಾಯಿತು. ಇಲ್ಲಿ ನಾವು 8:30ಗೆ ರೀಚ್ ಆದ್ವಿ ನರಗುಂದು. ಹಾಗೆ ನಮ್ಮ ತಂಗಿ ಅಮ್ಮ ಅದೆಲ್ಲ ಊರಿಗೆ ಹೋದರು. ಅಮ್ಮ ಮತ್ತೆ ವಾಪಸ್ ಬರ್ತಾರಂತೆ. ನಮ್ಮ ಶ್ವೇತಾ ಹೋದಲ್ಲ, ಮನೆಯೆಲ್ಲ ಖಾಲಿ ಅನ್ನಿಸ್ತಾ ಇದೆ, ಎಲ್ಲ ಬೋರ್ ಅನ್ನಿಸ್ತಾ ಇದೆ. ನಾವು 3 ದಿನ ಹೋಗಿದ್ದು ಟ್ರಿಪ್ ಯಾವ್ಯಾವ ಅಂದರೆ ಧರ್ಮಸ್ಥಳ, ಇಡುಗುಂಜಿ, ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ, ಉಡುಪಿ, ಸೌತಕ ಗಣಪತಿ ಅಂತ ಗಂಟೆ ಗಣಪತಿ ಅಂತಾರಲ್ಲ ಅದು, ಹಾಗೆ ಮುರುಡೇಶ್ವರ, ಧರ್ಮಸ್ಥಳ ಮತ್ತು ಶಿರಸಿ. ಮತ್ತು ಯಾವುದಾದ್ರೂ ಸಮೀಪ ಊರಿದ್ರೆ ನಮಗೆ ಗೊತ್ತಿರೋದೇ ಇರೋದು ಅಥವಾ ಹೋಗದೇ ಇರೋದು ಯಾವುದಾದ್ರೂ ಇಂಟ್ರೆಸ್ಟಿಂಗ್ ನೋಡುವಂಥ ಸ್ಥಳಗಳಿದ್ದರೆ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕಿ. ನೆಕ್ಸ್ಟು ಹೋದಾಗ ನೋಡಿಕೊಂಡು ಬರಲಿಕ್ಕೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಿಮಗೆ ಇದರಲ್ಲಿ ಯಾವುದು ಸ್ಥಳ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.